ನನಗೆ ಅದು ಬೇಡ. ಇದು ಒಳಗಡೆದು ಚೌಕಟ್ಟು, ಒಳಗಡೆದು ಇದು ಚೌಕಟ್ಟು 1.5 ಅಡಿ 9 ಅಡಿ ಇದೆ ಟೋಟಲ್ ಆಗಿ. ಹಿಂಗೂ 9 ಅಡಿ, ಹಿಂಗೂ 9 ಅಡಿ ಕರೆಕ್ಟ್ ಆಗಿದೆಯಾ? 1 ಇಂಚು 2 ಇಂಚು ಯಾವುದೇ ಇಕ್ಕಿರೋ 1 ಅಡಿ ಇಕ್ಕಿ 1 ಇಂಚ್ ಕೊಟ್ಟಿರ್ತೀವಿ. ಯಾವ ಕಡೆನ ಇಕ್ಕೇಳು 1 ಅಡಿ 1 ಇಂಚು ಹೀಗೆ. ಈ ಭೂಸ್ಪರ್ಶಕ್ಕೆ ಏನು ಕೊಟ್ಕೊಂಡ್ರಿ? ಇನ್ನೂ ಏನೇನು ಮಾಡಿಲ್ಲ. ಇನ್ನು ಅದಕ್ಕೆ ಯಾರೋ ಅಲ್ಲ, ಈಗ ಏನಂದ್ರೆ ರೈಸಿಂಗ್ ಬೇಕಲ್ವಾ? ಅದನ್ನ ರೈಸಿಂಗ್ ಫ್ಲೋರಿಂಗ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ತುಂಬಾ ಚೆನ್ನಾಗಿದೆ. ವಾಸ್ಕಲ್ ಒಳಗಡೆ ಕೆಂಟ್ರಿ ಇದ್ದಿದ್ದು ಖುಷಿ ಆಗುತ್ತೆ. ಕೆಲವು 2 ನಿಮಿಷ ಹಂಗೆ ನಿಂತ್ಕೊಂಡು ಹಂಗೆ ಹೊಡೋಗ್ಬಿಡ್ತೀವಿ. ಇಲ್ಲಿ ನಿಂತ್ಕೊಳ್ಳೋಣ ಅನ್ಸುತ್ತೆ. ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇಲ್ಲ, ಒಂಥರ ಸಮಾಧಾನವಾಗಿದೆ. ಒಳಗಡೆ ಬಂದರೆ ಖುಷಿ ಆಗುತ್ತೆ. ಹಂಗಿರ್ಬೇಕು. ಎಲ್ಲ ಒಗ್ಗಟ್ಟು ಸೇರ್ಕೊಂಡ್ರೆ ಎಲ್ಲ ಆಗ್ಬಿಡುತ್ತಮ್ಮ. ಇಲ್ಲ, ಬಟ ಬಟ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ ನಾವು ಮಧುಗಿರಿ ಹತ್ರ ತೊಂಚಗುಂಡನಹಳ್ಳಿ ಇಲ್ಲಿ ಒಂದು ಭಾಗದಲ್ಲಿ ಒಂದು ಆಶ್ರಮ ಮಠ ಒಂದು ಇದು ಮಾಡ್ತಾ ಇದ್ದಾರೆ. ಇದು ಜೀರ್ಣೋದ್ಧಾರ ಒಂದು ವ್ಯವಸ್ಥಿತವಾಗಿ ಆಗಬೇಕು ಅಂತ ಲಕ್ಷ್ಮಮ್ಮ ಅವರು ನಮಗೆ ಮಾಹಿತಿ ಕೊಟ್ಟಾಗ ಇಲ್ಲಿ ಇವತ್ತು ಒಂದು ಸರ್ವೆ ಇದ್ರ ಮುಖಾಂತರ ಈ ಕ್ಷೇತ್ರಕ್ಕೆ ಬಂದಿದ್ವಿ. ಮತ್ತು ಇಲ್ಲಿರೋಂಥ ಗೌಡರುಗಳು, ಊರು ನಿರುತ್ತರು ಎಲ್ಲರೂ ಪೂರ್ಣ ಸಹಕಾರ ಉಚಿತವಾದ ಒಂದು ಮಠ ಮಾಡಬೇಕು ಅನ್ನೋದಕ್ಕೆ ಹೊರಟಿದ್ದಾರೆ. ಅವ್ರ ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಶಕ್ತಿ ಮೀರಿ ಇಲ್ಲಿ ಮುಂದಿನ ದಿನಗಳಲ್ಲಿ ಅವ್ರ ID ಕಾರ್ಡ್ ಮಾಡಿಕೊಂಡಾಗ ನಮ್ಮಲ್ಲಿ ಏನೇನು ಸವಲತ್ತುಗಳು ಸಿಗುತ್ತೆ ಅದನ್ನೆಲ್ಲ ಅವ್ರಿಗೆ ತಲುಪಿಸೋಂಥ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ಈಗ ನಾವು ಹೊರಗಡೆಯಿಂದ ಬರೋದು, ಆದರೆ ಇಲ್ಲಿರೋಂಥ ಸ್ಥಳೀಕರು ಇದಕ್ಕೆ ಕೈ ಜೋಡಿಸಿ ಅಟ್ಲೀಸ್ಟ್ ಹಣ ಬೆಂಬಲ ಕೊಟ್ಟಿಲ್ಲ ಅಂದರೂ ನಿಂತ್ಕೊಂಡು ಧೈರ್ಯ ತುಂಬಿ ಇಲ್ಲ ಈ ಥರ ಮಾಡೋಣ ಅಂತ ಒಂದು ಶಕ್ತಿ ಕೊಟ್ಟಾಗ ಹಣದ ಅರಿವು ಆಟೋಮೆಟಿಕ್ಕಾಗಿ ಬರ್ತದೆ. ಈಗ ನಾವೆಲ್ಲ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಬಂದು ಹೋಗ್ತೀವಿ, ಎಲ್ಲ ವರ್ಷಕ್ಕೆ ಬರ್ತೀವಿ. ಬಟ್ ಇಲ್ಲಿರೋ ಲೋಕಲಲ್ಲಿರೋ ಅಂಥವ್ರು, ಆಮೇಲೆ ಇಲ್ಲಿರೋ ಅಧ್ಯಕ್ಷರು ಅವ್ರ ಹೆಸರು ಸಿದ್ದಪ್ಪ ಅವ್ರು ಏನಾಗಿದ್ದಾರೆ ನಿಮಗೆ ನೀವು ಸಿದ್ದಾಪುರ, ಅವ್ರು ಇನ್ನೊಬ್ರು ಯಾರಪ್ಪ ಊರಿನ ಉಪಾಧ್ಯಕ್ಷ ಗೌಡ್ರಿಗೂ ಒಂದು ಸಂಘದ ಉಪಾಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ನಮ್ಮ ಧಾರ್ಮಿಕ ಕಡೆಯಿಂದ ಒಂದು ಧನ್ಯವಾದ ತಿಳಿಸ್ತಾ, ಮತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಡನಾಟದಲ್ಲಿರೋಂಥ ಡೊನೇಟರ್ಸ್ ಈ ಒಂದು ದಿವ್ಯ ಕ್ಷೇತ್ರಕ್ಕೆ ಸಹಾಯ ಹಸ್ತ ಚಾಚಬೇಕು. ಮುಂದಿನ ದಿನಗಳಲ್ಲಿ ಇದನ್ನು ಇವತ್ತು ನಿಮಗೆ ಲೈವ್ ಕಾಂಟ್ಯಾಕ್ಟ್ ನಂಬರು ಇದನ್ನೆಲ್ಲ ಕೊಡ್ತೀನಿ ನಾನು. ಇನ್ನು ಹೆಚ್ಚಿನ ರೀತಿ ಬೇಗ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊತಾ ಒಂದೆರಡು ಮಾತಾಡೋದಕ್ಕೆ ಮತ್ತು ಇಲ್ಲಿ ಕೂತ್ಕೊಂಡು ನಮ್ಮನ್ನು ಬರಮಾಡ್ಕೊಂಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ.